ಇಡಿ ಅಧಿಕಾರಿಗಳಿಂದ ರನ್ಯಾರಾವ್ ಆಸ್ತಿ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. 34.12 ಕೋಟಿ ರೂಪಾಯಿ ಮೌಲ್ಯದ ಸ್ಥಿರಾಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಂಡಿದ್ದಾರೆ. ಬೆಂಗಳೂರು ತುಮಕೂರಿನಲ್ಲಿರುವಂತಹ ಸ್ಥಿರಾಸ್ತಿ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. ಬೆಂಗಳೂರಿನ ಅರ್ಕಾವತಿ ಲೇಔಟ್ನಲ್ಲಿರುವಂತಹ ರನ್ಯಾ ಫ್ಲಾಟ್, ತುಮಕೂರಿನ ಕೈಗಾರಿಕಾ ಆನೇಕಲ್ನ ಕೃಷಿ ಜಮೀನನ್ನು ಜಪ್ತಿ ಮಾಡಿಕೊಂಡಿದ್ದಾರೆ. PMLA ಆಕ್ಟ್, ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಇದರ ಅಡಿಯಲ್ಲಿ ಕೇಸ್ ಮಾಡಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಸ್ಮಗ್ಲಿಂಗ್ ಮಾಡ್ತಾ ಇದ್ಲು ರನ್ಯಾರಾವ್. ಹವಾಲಾ ದಂಧೆಯನ್ನು ಕೂಡ ನಡೆಸ್ತಾ ಇದ್ಲು ಅನ್ನೋ ಆರೋಪ ಇದೆ. ಈ ಹಿನ್ನೆಲೆಯಲ್ಲಿ ಇಡಿ ತನಿಖೆ ಮಾಡ್ತಾ ಇದೆ. ಜೊತೆಗೆ ಇಡಿ ತನಿಖೆಯಲ್ಲಿ ಇದೆಲ್ಲವೂ ಕೂಡ ದೃಢ ಆಗಿದೆ. ಹವಾಲಾ ವ್ಯವಹಾರ ಮಾಡ್ತಾ ಇದ್ರು, ಹವಾಲಾ ಮೂಲಕ ಹಣದ ವ್ಯವಹಾರ ಆಗ್ತಾ ಇತ್ತು, ಮನಿ ಲಾಂಡ್ರಿಂಗ್ ಆಗ್ತಾ ಇತ್ತು. ಜೊತೆಗೆ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಸ್ಮಗ್ಲಿಂಗ್ ಮಾಡ್ತಾ ಇದ್ಲು ಅನ್ನೋದು ದೃಢ ಆಗಿದೆ. ಈಗಾಗಲೇ ಇಡಿ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ. ಇದರ ಭಾಗವಾಗಿ ರನ್ಯಾರಾವ್ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. ಶಿವಕುಮಾರ್ ಇದರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಶಿವಕುಮಾರ್, ಏನೆಲ್ಲ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಂಡಿದ್ದಾರೆ, ಎಲ್ಲೆಲ್ಲಿ ಆಸ್ತಿ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ, ಜೊತೆಗೆ ಆಕೆ ಮಾಡಿರುವಂಥ ಅವ್ಯವಹಾರ ಏನಿದೆ, ಇದೀಗ ಬಟಾ ಬಯಲಾಗಿದೆಯಾ? ವಾಸು, ದುಬೈನಿಂದ ಬೆಂಗಳೂರಿಗೆ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ ಕೆಲ ತಿಂಗಳುಗಳ ಹಿಂದೆ DRI ಅಧಿಕಾರಿಗಳಿಂದ ಬಂಧನಲಾಗಿದ್ದಂತ ನಟಿ ರನ್ಯಾರಾವ್ಗೆ ಸೇರಿದಂತೆ ಒಟ್ಟು ಸುಮಾರು 34 ಕೋಟಿ 12 ಲಕ್ಷ ಮೌಲ್ಯದ ಸ್ಥಿರಾಸ್ತಿಯನ್ನ ಇಡಿ ಅಧಿಕಾರಿಗಳು ಮುಟ್ಕೋಲು ಹಾಕೊಳ್ಳುವಂತ ಕೆಲಸವನ್ನ ಮಾಡಿದ್ದಾರೆ. ಪ್ರಮುಖವಾಗಿ ಆಕೆ DRI ಅಧಿಕಾರಿಗಳ ಬಂಧನದ ವೇಳೆ ಸುಮಾರು 14 kg 200 ಗ್ರಾಂನಷ್ಟು ಚಿನ್ನದ ಸಮೇತವಾಗಿ ಸಿಕ್ಕಿ ಬಿದ್ದಿರ್ತಾಳೆ. ಜೊತೆಗೆ ಆಕೆಯ ಮನೆ ಮೇಲೆ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಬೆಂಗಳೂರಿನ ಆಕೆಯ ಫ್ಲಾಟ್ ಏನಿರುತ್ತೆ ಅಲ್ಲಿ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಸುಮಾರು 2 ಕೋಟಿ 67 ಲಕ್ಷ ನಗದು ಕೂಡ ಪತ್ತೆಯಾಗಿತ್ತು. ಪ್ರಮುಖವಾಗಿ ದುಬೈ, ಉಗಾಂಡ, ಸ್ವಿಟ್ಜರ್ಲ್ಯಾಂಡ್, USA ಸೇರಿ ಬೇರೆ ಬೇರೆ ದೇಶಗಳಿಗೆ ಇವರು ಸ್ಮಗ್ಲಿಂಗ್ ಅನ್ನ ಮಾಡಿದಂತ ಆರೋಪ ಇವ್ರ ಮೇಲೆ ಎದುರಾಗಿತ್ತು. ಪ್ರಮುಖವಾಗಿ ಈಕೆ ಅಂದ್ರೆ ದುಬೈಗೆ ಹೋದಂತ ಈಕೆ ಅಲ್ಲಿಂದ ಚಿನ್ನವನ್ನ ತಂದು ಇಲ್ಲಿ ಬೆಂಗಳೂರಿನಲ್ಲಿ ಸ್ಮಗ್ಲಿಂಗ್ ಮಾಡ್ತಿದ್ಲು ಅನ್ನೋ ಆರೋಪ ಈಕೆ ಮೇಲೆ ಇರುವಂತದ್ದು. ಹೀಗಾಗಿ ಬೆಂಗಳೂರಿನ ಅರ್ಕಾವತಿ ಲೇಔಟ್ ನಲ್ಲಿರುವಂತಹ ಈಕೆ ಫ್ಲಾಟ್, ತುಮಕೂರಿನ ಕೈಗಾರಿಕಾ ಜಾಗದಲ್ಲಿರುವಂತಹ ಜಮೀನು, ಆನೇಕಲ್ನ ಕೃಷಿ ಜಮೀನನ್ನ ಸದ್ಯ ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡ್ರಿಂಗ್ ಆಕ್ಟ್ ನಡಿಯಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ನ ಅಧಿಕಾರಿಗಳು ಸದ್ಯ ಮುಟ್ಕಲನ್ನ ಹಾಕಿರುವಂತದ್ದು. ಈಕೆ ಸುಮಾರು ಕೇವಲ ರನ್ಯಾರಾವ್ ಮಾತ್ರ ಅಲ್ಲ, ಈಕೆಗೆ ಸಂಬಂಧಪಟ್ಟಂತ ಕೆಲವರದಷ್ಟು ಮಂದಿ ಮೇಲೆ ಇಡಿ ಅಧಿಕಾರಿಗಳು, IT ಅಧಿಕಾರಿಗಳು ದಾಳಿಯನ್ನು ಕೂಡ ಮಾಡಿದ್ರು. ಒಂದೇ ಪ್ರಕರಣದಲ್ಲಿ ಪ್ರಮುಖವಾಗಿ ಡೈರೆಕ್ಟರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್, ಇಡಿ ಅಧಿಕಾರಿಗಳು, IT ಅಧಿಕಾರಿಗಳು 3 ಪ್ರತ್ಯೇಕ ತನಿಖಾ ಸಂಸ್ಥೆಗಳು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನ ಮಾಡಿದ್ರು. ಅದರಲ್ಲಿ ಪ್ರಮುಖವಾಗಿ ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡ್ರಿಂಗ್ ಆಕ್ಟ್ ನಡಿಯಲ್ಲಿ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ಹರ್ಷವರ್ಧನಿ ರನ್ಯಾ ಅಲಿಯಾಸ್ ರನ್ಯಾರಾವ್ಗೆ ಸಂಬಂಧಪಟ್ಟಂತ ಸುಮಾರು 34 ಕೋಟಿ 12 ಲಕ್ಷ ಮೌಲ್ಯದ ಸ್ಥಿರಾಸ್ತಿಯನ್ನು ಮುಟ್ಕಲನ್ನ ಹಾಕೊಂಡಿರುವಂತದ್ದು. ವಾಸುದೇವ್, ಓಕೆ, ಥ್ಯಾಂಕ್ ಯು ಶಿವು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.